ಆ ಬಾಲಕಿಯರ ಹಾಸ್ಟೆಲ್ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಇದೀಗ ಕಾಮುಕನ ವಿಚಾರವಾಗಿ ಮತ್ತೆ ಸುದ್ದಿಗೆ ಬಂದಿದೆ. ಆತ ಮಾಡಿದ ಕಿತಾಪತಿಯೇನು, ಈ ಹಾಸ್ಟೆಲ್ ಯಾವುದು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಮಹಿಳಾ ಹಾಸ್ಟೆಲ್ಗೆ ನುಗ್ಗಿ ಕಾಮುಕನ ಕಾಟ. ವಿದ್ಯಾರ್ಥಿನಿಯರ ಬಟ್ಟೆ ಬ್ಯಾಗ್ ಕದ್ದು ಎಸ್ಕೇಪ್. ವಿದ್ಯಾರ್ಥಿನಿಯರಿಗೆ ಆತಂಕ, ದೂರು ಕೊಟ್ಟರೂ ಕ್ರಮವಿಲ್ಲ. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ಗೆ ತಡರಾತ್ರಿ ಕಿಡಿಗೇಡಿಯೋರ್ವ ನುಗ್ಗಿದ್ದು ಆತಂಕ ಸೃಷ್ಟಿಸಿದ್ದಾನೆ. ಟೆಲಿಫೋನ್ ಕಂಬದ ಮೂಲಕ ಹಾಸ್ಟೆಲ್ಗೆ ಎಂಟ್ರಿ ಕೊಟ್ಟಿರೋ ಕಾಮುಕ ವಿದ್ಯಾರ್ಥಿನಿಯರ ಕೊಠಡಿಗಳ ಒಳಗೆ ಇಣುಕಿ ನೋಡಿದ್ದಾನೆ. ಯಾವುದೇ ಭಯ ಇಲ್ಲದೆ ರಾಜಾರೋಷವಾಗಿ ಹಾಸ್ಟೆಲ್ನಲ್ಲಿ ಓಡಾಡಿದ್ದಾನೆ. ವಿದ್ಯಾರ್ಥಿನಿಯರು ಮಲಗಿರುವ ಕೊಠಡಿಗಳನ್ನ ನೋಡಿರೋ ಕಿಡಿಗೇಡಿ ಬಳಿಕ ವಿದ್ಯಾರ್ಥಿನಿಯರು ಬಳಸುವ ಬಟ್ಟೆ, ಬ್ಯಾಗ್ ಹಾಗೂ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಯಾವ ಉದ್ದೇಶಕ್ಕಾಗಿ ಹಾಸ್ಟೆಲ್ ಒಳಗೆ ಎಂಟ್ರಿ ಕೊಟ್ಟಿದ್ದ ಅನ್ನೋದು ನಿಗೂಢವಾಗಿದೆ. ಆದರೆ ಈ ಘಟನೆಯಿಂದ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಮಾತ್ರ ಭಯಗೊಂಡಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಯಾವುದೇ ಭದ್ರತೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಇಂತಹ ಘಟನೆಗಳು ಆಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇನ್ನು ಈ ಘಟನೆ ಬಗ್ಗೆ ಸಾರ್ವಜನಿಕರು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಮಡಿಕೇರಿಯ ಮಹಿಳಾ ಹಾಸ್ಟೆಲ್ಗಳು ಮಹಿಳೆಯರಿಗೆ ಪ್ರತ್ಯೇಕವಾಗಿರತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿದರೂ ಕೂಡ ಅಲ್ಲಿ ಅಪರಿಚಿತರು ರಾತ್ರಿ ವೇಳೆ ಪಾನಮುಕ್ತರಾಗಿ ಇವತ್ತು ಹಾಸ್ಟೆಲ್ಗಳಿಗೆ ನುಗ್ಗಿ ಕಳ್ಳತನ ಮಾಡತಕ್ಕಂತಹ ಕೆಲಸ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಇವತ್ತು ಅದು ಸಾಕ್ಷಿಯಾಗಿದೆ. ಈ ನಿಟ್ಟಿನಲ್ಲಿ ಕೊಡಗಿನಲ್ಲೂ ಕೂಡ ಇಂತಹ ಹಾಸ್ಟೆಲ್ಗಳಿಗೆ ರಕ್ಷಣೆಗಳಿಲ್ಲದೆ ಅಪರಿಚಿತರು ಈ ರೀತಿ ನುಗ್ಗಿ ಎಲ್ಲಾದರೆ ಅತ್ಯಾಚಾರಗಳು ನಡೆದು ಕೊಲೆಗಳು ನಡೆದರೆ ಯಾರು ಹೊಣೆ ಆಗ್ತಾರೆ? ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಇತಿಶ್ರೀ ಹಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಈ ಘಟನೆ ನಡೆದು 4 ದಿನವಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಸ್ಟೆಲ್ಗೆ ತೆರಳಿ ವಿದ್ಯಾರ್ಥಿನಿಯರಿಗೆ ಧೈರ್ಯ ತುಂಬುವ ಕಾರ್ಯಕ್ಕೂ ಮುಂದಾಗಿಲ್ಲ. ನೆಪ ಮಾತ್ರಕ್ಕೆ ಮಡಿಕೇರಿ ನಗರದ ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಡಿಕೇರಿ ನಗರ ಠಾಣೆಯ ಪೊಲೀಸರು ಸಿಸಿಟಿವಿ ಆಧರಿಸಿ ಅನಾಮಿಕ ವ್ಯಕ್ತಿಯ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದರೆ ಈ ಘಟನೆ ಬಗ್ಗೆ ಯಾವುದೇ ಮಾಹಿತಿ ತಮಗೆ ಇಲ್ಲ. ನಿಮ್ಮ ಮೂಲಕ ತನಗೆ ತಿಳಿಯಿತು. ಇಂತಹ ಘಟನೆಗಳು ಮರುಕಳಿಸದಂತೆ ನಾವೇ ಜವಾಬ್ದಾರಿ ತೆಗೆದುಕೊಳ್ಳುತ್ತೇವೆ. ಈ ಘಟನೆಗೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದು ತಿಳಿಸಿದ್ದಾರೆ. ನಿಮ್ಮ ಮೂಲಕ ಅದು ಈಗ ಗೊತ್ತಾಗಿದೆ. ಅದರಲ್ಲಿ ಪೊಲೀಸ್ ಕೇಸ್ ಕೂಡ ಫೈಲ್ ಆಗಿದೆ ಈಗ. ಬಟ್ ಇದರಲ್ಲಿ ನಮ್ಮ ಮಕ್ಕಳಿಗೆ ರಕ್ಷಣೆಗೋಸ್ಕರ ಒಂದು ಸೂಕ್ತ ಕ್ರಮ ತಗೊಳ್ತೀವಿ. ಅದರಲ್ಲಿ ವಿಶೇಷವಾಗಿ ಸೆಕ್ಯೂರಿಟಿ ಮತ್ತು ವಾರ್ಡನ್ಸ್ಗಳಿಗೆ ಇನ್ನೊಂದು ಸತಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಮತ್ತೆ ಅದು ಸೆಕ್ಯೂರಿಟಿ ಮೆಜರ್ಸ್ ತಗೋಬೇಕು. ಮತ್ತು ಈಗ ಎಲ್ಲ ಹಾಸ್ಟೆಲ್ಸ್ಗಳಿಗೆ ಕೂಡ ನಾವು ಲಿಖಿತವಾಗಿ ಆದೇಶ ಕೂಡ ಜಾರಿ ಮಾಡಿಸ್ತೀವಿ. ಅದು ಜವಾಬ್ದಾರಿ ಅದು ನಾವೇ ತಗೊಳ್ತೀವಿ. ಈ ಥರದ್ದು ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಅಂತ ಸೊಲ್ಯೂಷನ್ ಕೂಡ ನಾವೇ ಕೊಡ್ತೀವಿ. ಅದು ಕೂಡ ನಾವು ಪರಿಗಣಿಸಿ ಸೂಕ್ತವಾದಂಥ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು. ಒಟ್ನಲ್ಲಿ ರಾತ್ರಿ ಸಮಯದಲ್ಲಿ ಅನಾಮಿಕ ವ್ಯಕ್ತಿಯೋರ್ವ ಯಾವುದೇ ಭಯ ಇಲ್ಲದೆ ಹಾಸ್ಟೆಲ್ನಲ್ಲಿ ಓಡಾಟ ನಡೆಸಿರುವುದು ಹಾಸ್ಟೆಲ್ ವಿದ್ಯಾರ್ಥಿನಿಯರ ಆತಂಕಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.